ನಗರದ ಪೊಲೀಸ್ ಭವನದಲ್ಲಿ ರಾಜ್ಯ ಪೊಲೀಸ್ ಇಲಾಖೆಯ ವತಿಯಿಂದ ಬೆಳಗಾವಿ ಉತ್ತರ ವಲಯದಲ್ಲಿ 7 ಜಿಲ್ಲೆಗಳ ಪೊಲೀಸರಿಗೆ ವಲಯ ಮಟ್ಟದ ಪೊಲೀಸ್ ಕರ್ತವ್ಯ ಕೂಟ ಜರುಗಿತು. ಈ ವೇಳೆ ಪೊಲೀಸ್ ಇಲಾಖೆಗಳ ಶ್ವಾನದಳ, ಫೋರೆನ್ಸಿಕ್ ಸೇರಿ ದಳದ ಕಾರ್ಯವೈಖರಿಯನ್ನು ಪ್ರದರ್ಶಿಸಲಾಯಿತು. ಬೆಳಗಾವಿ ನಗರ, ಹುಬ್ಬಳ್ಳಿ, ಧಾರವಾಡ ನಗರ ಮತ್ತು ಜಿಲ್ಲೆ, ಗದಗ, ಬಾಗಲಕೋಟೆ, ವಿಜಯಪುರ, ಹಾವೇರಿ ಜಿಲ್ಲೆಗಳು ಮತ್ತು 2 ಕಮಿಷನರೇಟ್ಗಳ ವ್ಯಾಪ್ತಿಯಿಂದ ಸುಮಾರು 150ಕ್ಕೂ ಹೆಚ್ಚು ಪೊಲೀಸರು ಉತ್ಸಾಹದಿಂದ ಭಾಗವಹಿಸಿದ್ರು. ವೈಜ್ಞಾನಿಕ ತನಿಖೆ, ವೃತ್ತಿ ಕೌಶಲ್ಯ ಮಾಹಿತಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸ್ಪರ್ಧೆಗಳು ಮತ್ತು ಗೋಷ್ಠಿಗಳು ಜರುಗಿದವು. ಕರ್ತವ್ಯ ಕೂಟದಲ್ಲಿ ಮುಖ್ಯವಾಗಿ ವೈಜ್ಞಾನಿಕ, ಫಾರೆನ್ಸಿಕ್, ಶ್ವಾನದಳ, ಛಾಯಾಗ್ರಹಣ ಮತ್ತು ಲಿಖಿತ ಪರೀಕ್ಷೆಗಳನ್ನು ನಡೆಸಲಾಯಿತು. ಶ್ವಾನದಳದಿಂದ ಬ್ಯಾಗ್ ತಪಾಸಣೆ, ಆರೋಪಿಗಳ ಪತ್ತೆ, ಸಂಶಯಿತ ವಸ್ತುಗಳ ಪತ್ತೆಯ ಪ್ರಾತ್ಯಕ್ಷಿಕೆಗಳನ್ನು ಪ್ರದರ್ಶಿಸಲಾಯಿತು. ಅಲ್ಲದೆ ಅಪರಾಧ ಪ್ರಕರಣಗಳ ವೇಳೆ ಯಾವ ರೀತಿ ಛಾಯಾಗ್ರಹಣವನ್ನ ಮಾಡಬೇಕು ಎಂಬುದರ ಕುರಿತು ಮಾಹಿತಿ ನೀಡಲಾಯಿತು. ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ, ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್, ಡಿಸಿಪಿ ನಾರಾಯಣ್ ಬರ್ಮನಿ, ಡಿಸಿಪಿ ನಿರಂಜನ್ ಅರಸ್ ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.